ರಾಮ ಮಧೂರು ಮಹಾಗಣಪತಿಯ ಸನ್ನಿಧಿಯಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ. ಮಾರ್ಚ್ 26ರಿಂದ ಏಪ್ರಿಲ್ 7ರವರೆಗೆ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮೂಡುಪ ಸೇವೆ ಅಲ್ಲಿ ನಡೀತಾ ಇದೆ. ನಾವೆಲ್ಲ ನಮ್ಮ ಸೇವೆಯನ್ನು ಸಲ್ಲಿಸಬೇಕು. ಮಹಾಗಣಪತಿಯ ಆಶೀರ್ವಾದ ಎಲ್ಲರಿಗೂ ಬೇಕು. ಸಮರ್ಪಣೆಗಳನ್ನು ಮಾಡಬೇಕು ಮತ್ತು ಕಾರ್ಯಕರ್ತರಾಗಿ ಸೇವೆ ಮಾಡಬೇಕು. ನಾವೆಲ್ಲ ಇದೊಂದು ಪರ್ವಕಾಲ, ಒಂದು ವಿಶೇಷವಾದ ಕಾಲಘಟ್ಟ ಇದು. ಹಾಗಾಗಿ ದ್ರವ್ಯ ರೂಪದ ವಸ್ತು ರೂಪದ ಸಮರ್ಪಣೆ ಮಾತ್ರ ಅಲ್ಲದೆ ಕಾರ್ಯಕರ್ತರಾಗಿ ನಾವು ನಮ್ಮ ಸಮಯ ಮತ್ತು ಶ್ರಮಗಳನ್ನು ಈ ಒಂದು ಮಹತ್ ಕಾರ್ಯಕ್ಕೆ ಸಮರ್ಪಣೆ ಮಾಡಬೇಕಾಗಿದೆ. ಹಾಗಾಗಿ ಇಡೀ ಸಮಾಜ ಆ ರೀತಿಯಲ್ಲಿ ಆ ಮಧೂರು ಮಹಾಗಣಪತಿಯ ನೆರಳಿನಲ್ಲಿ ತಮ್ಮ ಸೇವೆಯನ್ನು ಸಮರ್ಪಿಸಿ ಧನ್ಯರಾಗಲಿ ಎಂಬುದು ರಾಮಚಂದ್ರಾಪುರ ಮಠದ ಈ ಧರ್ಮಪೀಠದ ಕರೆ. ಹರೇ ರಾಮ. ಹುಬ್ಬಳ್ಳಿ ಸೀಮೆಯ ಪ್ರಧಾನ ಸೀಮೆ ದೇವಸ್ಥಾನಗಳು ಒಂದಾದಂತಹ ಶ್ರೀ ಮಧೂರು ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ, ಮೂಡಪ್ಪ ಸೇವೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಯಥಾಸಾಧ್ಯ ನಮ್ಮ ತನುವನ್ನು ಸೇವೆಯಲ್ಲಿ ತೊಡಗಿಸಿಕೊಂಡು ಅಲ್ಲಿ ಏನು ಕಾರ್ಯಕ್ರಮ ನಾವು ಜೋಡಿಸ್ಕೊಳ್ಬೇಕು, ಏನು ಸೇವೆ ನಮ್ಮಿಂದ ಆಗಬೇಕು ಅದನ್ನು ಸಿದ್ಧಿವಿನಾಯಕ ನಮ್ಮ ಮಾಡಿಸ್ಕೊಳ್ತಾನೆ. ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೊಳಿಸುವ ಅಲ್ಲಿಗೆ ನಾವು ಪ್ರಯತ್ನ ಪಡಬೇಕು ಮತ್ತು ಆ ಯೋಗ ಭಾಗ್ಯವನ್ನು ಆ ಮದನೇಶ್ವರ ನಮಗೆ ಕರುಣಿಸಬೇಕು ಅಂತ ಕೇಳ್ತಾ, ಶ್ರೀ ರಾಮಚಂದ್ರಾಪುರ ಮಠದ ಗುರುಗಳಾದ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಗಳು ಕೂಡ ಇವತ್ತು ನಮ್ಮನ್ನೆಲ್ಲರೂ ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಹೋಗಿ ಸೇವೆಯಲ್ಲಿ ಭಾಗಿಗಳಾಗಿ ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಸೇವೆಯಲ್ಲಿ ಭಾಗಿಗಳಾಗಿ ಅಂತ ಅಪ್ಪಣೆ ಕೊಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಸಮಸ್ತರನ್ನು ಕರೀತಾ ಇದ್ದೇನೆ. ನಾವೆಲ್ಲರೂ ಹೋಗಿ ಸೇರಿ ಆ ಕಾರ್ಯಕ್ರಮವನ್ನು ಕರಸೇವೆ ಮೂಲಕ ಯಶಸ್ವಿಗೊಳಿಸೋಣ ಅಂತ ಹೇಳ್ತೇನೆ. ಹರೇ ರಾಮ.